ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನೋಡಿ, ಇದು ಬ್ಲೌಸು ಪ್ಯಾಚ್ ಇದು ಕಟ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಲೌಸ್ ಉದ್ದ ಬಂದು 15 ಇದೆ, 14 ಇಂಚು ರೆಡಿ ಇದೆ, 1 ಇಂಚ್ ಎಕ್ಸ್ಟ್ರಾ ಮೇಲ್ಗಡೆ ಕೆಳಗಡೆ 1 ಇಂಚ್ ಫೋಲ್ಡಿಂಗ್ಗೆ. ಇದು ಬೋಟ್ ನೆಕ್ ಡಿಸೈನ್ ಆಗಿರುತ್ತೆ. ಶೋಲ್ಡರ್ ಬಂದು 7.5 ತೊಗೊಂಡಿದ್ದೀನಿ. ನೆಕ್ಕು ಬಂದು ಫುಲ್ಲು ಶೋಲ್ಡರು 7.5 ತೊಗೊಂಡಿದ್ದೀನಿ. ನೆಕ್ ಬಂದು 4 ತೊಗೊಂಡಿದ್ದೀನಿ, 3.5 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಕ್ಯಾನ್ವಾಸ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇದು ಬ್ಲೌಸ್ ಪೀಸ್ ಬಂದು ಮೆರೂನ್ ಕಲರ್ ಆಗಿರುತ್ತೆ. ನಾನು ಫಸ್ಟೇ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಇದು ಕಟ್ ವರ್ಕ್ ಡಿಸೈನ್ ಹೇಳಿದರು, ಡಿಸೈನ್ ಸಹ ಅವರೇ ತೋರಿಸಿದ್ರು. ನೋಡಿ, ನಾನು ಈ ಥರ ಸ್ಕೇಲ್ ತೊಗೊಂಡಿದ್ದೀನಿ. ಈ ಥರ ಸ್ಕೇಲ್ ತೊಗೊಂಡೋದ್ರಿಂದ ಕಟ್ ವರ್ಕ್ ಡಿಸೈನ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಟೈಲರ್ಸ್ ಹತ್ರ ಇದು ತುಂಬ ಒಳ್ಳೆಯದು. ಇದರಲ್ಲಿ 5 ಥರ ಶೇಪ್ ಬರುತ್ತೆ: ರೌಂಡು, ಡೈಮಂಡು, ಜಿಗ್ಜಾಗು, ಸ್ಟ್ರೈಟು, ಸರ್ಕಲ್ಲು, ಈ ಥರ ಬರುತ್ತೆ. ಈ ಥರದ ಎಲ್ಲನೂ ಟೈಲರ್ಸ್ ಹತ್ರ ಇದ್ದರೆ ನಾವು ಕಟ್ ವರ್ಕ್ ಡಿಸೈನ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇದು ನೋಡಿ, ಇದು ಬ್ಯಾಕ್ ನೆಕ್ಕದು ಕಟ್ ವರ್ಕ್ ಡಿಸೈನು ನಾನು ಆಗಲೇ ಆ ಸ್ಕೇಲಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ ನೋಡಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಡ್ತಾಯಿದ್ದೀನಿ. ಯಾಕಂದರೆ ಬ್ಲೌಸ್ ಪೀಸು ತುಂಬ ತೆಳು ಇತ್ತು. ನಾನು ಲೈನಿಂಗೇ ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದು ತುಂಬ ಕಾಣಿಸ್ತಾ ಇತ್ತು. ಆದ್ದರಿಂದ ಏನು ಮಾಡಿದೆ, ನಾನು ಸಪ್ರೇಟಾಗಿಯೇ ಲೈನಿಂಗ್ ಪೀಸ್ಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಕೊಂಡು ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಇದು ಸೀದಾ ಆಗಿರುತ್ತೆ ಬ್ಲೌಸ್ ಪೀಸ್. ಇದು ನಾನು ಸ್ಟ್ರೈಟಿಗೆ ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ. ಯಾಕಂದರೆ ಶೇಪು ಸೆಂಟ್ರಲ್ ಪಾಯಿಂಟು ಕ್ಲೀನಾಗಿ ಕೂತ್ಕೊಳ್ಳಿ ಅಂತ. ಇದು ಮೇಲ್ಗಡೆ ಓಪನ್ ಇರುತ್ತೆ, ಮೇಲ್ಗಡೆ ಸ್ವಲ್ಪ ಮಾಮೂಲಿ ಬೋಟ್ ನೆಕ್ ಥರ ಬರುತ್ತೆ. ಅದು ಸ್ವಲ್ಪ 1 ಇಂಚು ಗ್ಯಾಪ್ ಬಿಟ್ಟು ಈ ಥರ ಕಟ್ ವರ್ಕ್ ಡಿಸೈನು ಹೇಳಿದರು. ಈ ಕಸ್ಟಮರ್ ಬಂದು 3 ಬ್ಲೌಸು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ 3 ಬ್ಲೌಸೂ ಕಟ್ ವರ್ಕ್ ಡಿಸೈನ್ನೇ, ಆದರೆ 3 ಚೇಂಜಸ್ಸು ನೆಕ್ಗಳು. ತುಂಬ ಬೋಟ್ ನೆಕ್ ಡಿಸೈನ್ಸ್ ಇದು. ಅವ್ರು ಬೋಟ್ ನೆಕ್ ಡಿಸೈನ್ಸು 3 ಬ್ಲೌಸೂ ಕೊಟ್ಟಿದ್ದಾರೆ. ಅಂದರೆ ಇವರು 3 ಬ್ಲೌಸೂ ಸ್ಟಿಚಿಂಗ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸ್ಯಾರಿ ಸಹ ಕೊಟ್ಟಿದ್ದಾರೆ. ಫಾಲು, ಜಿಗ್ಜಾಗು, ಬ್ಲೌಸ್ ಡಿಸೈನ್ಸು, ಬ್ಲೌಸ್ ಎಷ್ಟು ನಮಗೆ ಕೊಟ್ಟಿದ್ದಾರೆ. 3 ಬ್ಲೌಸು ಬೋಟ್ ನೆಕ್ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಇನ್ನೆರಡು ಬ್ಲೌಸು ಮೂರು ಸ್ಯಾರಿ ಕೊಟ್ಟಿದ್ದಾರೆ. ಬಾರ್ಡರ್ ಸ್ಯಾರಿ ಒಂದು ಹ್ಯಾಂಡ್ ವರ್ಕ್ಗೆ ಹೇಳಿದ್ದಾರೆ, ಒಂದು ನಾರ್ಮಲ್ಲು, ಇನ್ನೊಂದು ಅವ್ರ ಮಗುಗೆ ಒಂದು ಸ್ಯಾರಿಯಲ್ಲಿ ಲಂಗ ಬ್ಲೌಸು ಮತ್ತು ಫ್ರಾಕ್ ಹೇಳಿದ್ದೀನಿ. ಯಾಕಂದರೆ ಆ ಮಗುಗೆ ಒಂದು 7-8 ವರ್ಷ ಇರಬೇಕು. ಅವರು ಒಂದು ಫುಲ್ ಸ್ಯಾರಿನೇ ಬಾರ್ಡರ್ ಸ್ಯಾರಿ ತೊಗೊಂಡು ಬಂದಿದ್ದಾರೆ. ಬಟ್ಟೆಲಿ ಮಿಕ್ಕರೆ ನಾವೇನಾದರೂ ಹೊಲ್ಕೊಳ್ಬೋದು ಅಂತ ಹೇಳಿದ್ರು ಅವರು. ಇಲ್ಲ, ಒಂದು ಮಗುಗೆ ನೆರಿಗೆಗೆಲ್ಲ ಬ್ಲೌಸು ಮತ್ತು ಲಂಗ ಎಲ್ಲ ಹೊಲಿದ್ರೆ ಒಂದು 2-2.5 ಮೀಟ್ರ್ ಮಿಕ್ಬೋದು. ಅದರಲ್ಲಿ ಏನು ಮಾಡೋರು ಚೆನ್ನಾಗಿರಲ್ಲ. ಅದಕ್ಕೆ ಮಗುಗೆ ಒಂದು ಫ್ರಾಕ್ ಥರ, ಲಾಂಗ್ ಫ್ರಾಕ್ ಥರ ಹೊಲ್ಕೊಟ್ಬಿಡ್ತೀನಿ ಅಂತಂದೆ. ಮತ್ತು ಇವರು ಲಂಗ ಮತ್ತು ಕಾಲರ್ ಬ್ಲೌಸ್ ಹೇಳಿದ್ದಾರೆ ಇವರು ಹೊಲಿಯೋಕ್ಕೆ. ಅದು ಹೊಲ್ಬಿಟ್ಟು ಮಿಕ್ಕಿದ ಬಟ್ಟೆಯಲ್ಲಿ ಲಾಂಗ್ ಗೌನು, ಸ್ಲೀವ್ಲೆಸ್ಸು ಅಂದರೆ ಮೆಗಾ ಸ್ಲೀವ್ ಸ್ವಲ್ಪ ಹಾಕ್ಕೊಂಡು ಹೊಲ್ಕೊಡ್ಬೇಕು. ಕಾಲರ್ ಬ್ಲೌಸ್ ಕೊಟ್ಟಿರೋದ್ರಿಂದ ನಾವು ಮೆಗಾ ಸ್ಲೀವ್ ಫ್ರಾಕ್ ಹೊಲಿದ್ರೆ 2 ಹಾಕ್ಕೊಳ್ಬೋದು, ಇಲ್ಲ ಸಿಂಗಲ್ ಸಹ ಹಾಕ್ಕೊಳ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿದರು. ನೋಡಿ, ಕಟ್ಟೋ ಡಿಸೈನ್ ಎಲ್ಲನೂ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು. ಮಾರ್ಕ್ ಮಾಡಿಕೊಂಡು ಸಣ್ಣ ಸ್ಟಿಚಿಂಗ್ ಇಟ್ಕೊಂಡು, ಅಂದರೆ ಈ ಕಟ್ ವರ್ಕ್ ಡಿಸೈನ್ ಮಾಡಬೇಕಾದ್ರೆ ನಾವು ಸಣ್ಣ ಸ್ಟಿಚಿಂಗಲ್ಲೇ ಮಾಡಬೇಕಾಗುತ್ತೆ. ಅಂದರೆ 2 ಸಲಿನೂ ಸ್ಟಿಚಿಂಗ್ ಹಾಕ್ಕೊಳ್ಬೋದು, 1 ಸತಿನೂ ಹಾಕ್ಕೊಳ್ಬೋದು. ನಾನು ಸಣ್ಣ ಸ್ಟಿಚಿಂಗ್ ಮಾಡಿ 2 ಸಲ ಹಾಕ್ಕೊಳ್ತೀನಿ. ಒಂದಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ, ಇನ್ನೊಂದಲ್ಲಿ ಕವರ್ ಮಾಡ್ಕೊಳ್ಳೋಕ್ಕೆ ಅಂತ. ಡಿಸೈನ್ ಈ ಥರ ಬಂದಿದೆ. ಇದು ಮೇಲ್ಗಡೆ ರೌಂಡ್ ಶೇಪ್ ಬಂದಿದೆ ಇವರಿಗೆ. ಅದು ಮೇಲೆ ಕ್ಲೋಸ್ ಇರುತ್ತೆ, ಓಪನ್ ಇರಲ್ಲ. ಇದು ಬ್ಲೌಸ್ ಪೀಸ್ ಬಂದು ಸ್ವಲ್ಪ ಬಾರ್ಡ್ರ್ ಬಂದು ಸ್ಲೀವ್ಗೆ ಬಾರ್ಡ್ರ್ ಕೊಟ್ಟಿದ್ದಾರೆ. ಅದು ಸಿಲ್ವರ್ ಕಲರ್ ಇದೆ. ಸಿಲ್ವರ್ ಕಲರಿಂದ ನಾನು ಬ್ಯಾಕ್ಗೆ, ಕೆಳಗಡೆ ಬಾಟಮ್ಗೆ ಮತ್ತು ನೆಕ್ಗೆ ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಮಾಡ್ತೀನಿ. ನೋಡಿ, ಈ ಥರ ಬಂದಿದೆ ನೆಕ್ ಡಿಸೈನು. ಕಟ್ ವರ್ಕಲ್ಲಿ ತುಂಬ ಡಿಸೈನ್ಸ್ಗಳು ಬಂದಿದ್ದಾವೆ ಇವಾಗಂತೂ. ಇವಾಗ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಕಟ್ ವರ್ಕ್ ಡಿಸೈನನ್ನೇ ಮಾಡಿಸ್ಕೊಳ್ತಾ ಇದ್ದಾರೆ ಇವಾಗಂತೂ. ಅದೇ ಕಟ್ ವರ್ಕ್ ಡಿಸೈನಲ್ಲಿ ಬೇರೆ ಡಿಸೈನ್ಸ್ಗಳು, ಬೋಟ್ ನೆಕ್ಕಲ್ಲಂತೂ ತುಂಬ ಡಿಸೈನ್ಸ್ಗಳು ಬರ್ತಾಯಿದ್ದಾವೆ ಇವಾಗ. ಕಸ್ಟಮರ್ ನಮಗೆ ತೋರಿಸ್ತಾರೆ, ನೋಡಿ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರೇ ತೋರಿಸ್ಬಿಡ್ತಾರೆ. ನೋಡಿ, ನಾನು ಸಣ್ಣದಾಗಿ ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಇಟ್ಕೊಂಡು
ಪೈಪಿಂಗ್ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಅದ್ರ ಒಳಗಡೆ ಪೈಪಿಂಗ್ ಥ್ರೆಡ್ ಹಾಕ್ಕೊಂಡು ಹಾಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಹೆಮ್ಮಿಂಗ್ ಬೇಕಾದ್ರೆ ಹೆಮ್ಮಿಂಗ್ ಮಾಡ್ಕೊಳ್ಬೋದು, ಸ್ಟಿಚಿಂಗ್ ಬೇಕಾದ್ರೆ ಸ್ಟಿಚಿಂಗ್ ಹಾಕ್ಕೊಳ್ಬೋದು. ಹೆಮ್ಮಿಂಗು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಆದಷ್ಟು ಬ್ಲೌಸಸ್ಗಳೆಲ್ಲ ಸ್ವಲ್ಪ ಸ್ಟಿಚಿಂಗೇ ಹಾಕ್ಬಿಡ್ತೀನಿ, ಯಾಕಂದರೆ ಬೇಗ ಬಿಚ್ಕೊಳ್ಳಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ನೋಡಿ. ಈಗ ಬ್ಯಾಕ್ ಎಲ್ಲನೂ ಫುಲ್ಲು ರೆಡಿ ಆಯಿತು. ಕೆಳಗಡೆ ಅವರು ಸ್ವಲ್ಪ ರಿಂಕಲ್ಸ್ ಥರ ಬರಬೇಕು ಮತ್ತು ಒಂದು ಬಟನ್ ಇಡಬೇಕು ಅಂತ ಹೇಳಿದರು. ಬ್ಲೌಸ್ ಎಲ್ಲ ಫುಲ್ಲು ರೆಡಿ ಆದಮೇಲೆ ಆ ಥರ ಮಾಡ್ತೀನಿ ನೋಡಿ. ಟೆಸ್ಟ್ ಬಂದು 36 ತೊಗೊಂಡಿದ್ದೀನಿ ಕಪ್ಸ್. ನಾನು ಫ್ರಂಟು ಇವಾಗ ಮಾಡ್ತಾ ಇರೋದು ನಾನು. ಇದಕ್ಕೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು ಡಿಸೈನ್ಸ್ ಹೇಳಿದರು ಅವರು. ನಾನು ಲೈನಿಂಗ್ ಪೀಸ್ನ 2 ತೊಗೊಳ್ತೀನಿ, ಅಂದರೆ 2 ಜೊತೆ ಬ್ಲೌಸ್ಗೆ ಒಂದು ಜೊತೆ ತೊಗೊಳ್ತೀನಿ, ಮತ್ತು ಸಪ್ರೇಟಾಗಿ ಒಂದು ಜೊತೆ ತೊಗೊಂಡು ನಾನು ಯಾವುದೇ ಕಪ್ಸ್ ಹಾಕಬೇಕಾದ್ರೂ ಈ ಥರನೇ ಸಪ್ರೇಟಾಗಿಯೇ ಸಪ್ರೇಟಾಗಿಯೇ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಅದು ಚೆಸ್ಟ್ ಪಾಯಿಂಟ್ ಬಂದು 11 ಇಂಚ್ ಇತ್ತು, ಅದಕ್ಕೆ 11.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ಇದು ನೋಡಿ, ನಾನು ಲೈನಿಂಗ್ ಇರುತ್ತಲ್ವ, ಬ್ಲೌಸ್ ಪೀಸ್ ಇರಲ್ಲ, ಇದಕ್ಕೆ ಪ್ಲೈನ್ ಇರುತ್ತೆ, ಅದ್ರ ಮೇಲುಗಡೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಕಪ್ಸು ನಾನು ಸೀದಾ ಮೇಲೆ ಮಾರ್ಕ್ ಮಾಡ್ಕೊಂಡು ಡಾಟ್ ಇಟ್ಕೊಂಡಿದ್ದೆ, ಅದನ್ನು ಉಲ್ಟಾ ಮಾಡಿ ಈ ಥರ ರಫಿಂಗ್ ಹೊಡ್ಕೊಳ್ತೀನಿ. ಇಲ್ಲ ನನಗೆ ರಫಿಂಗ್ ಹೊಡೆಯೋಕ್ಕಾಗಲ್ಲ ಅನ್ನೋರು ಬೇಕಾದ್ರೆ ಸೂಜಿಯಲ್ಲಿ ಅಲ್ಲಿಗೆ ಒಂದು ಹೊಲಿಗೆ ಥರ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಕೊಳ್ಬೋದು. ನೋಡಿ, ಫುಲ್ಲು ಇದಾದಮೇಲೆ ಈ ಥರ ಬರುತ್ತೆ. ಇದು ಫುಲ್ಲು ಇದೆಲ್ಲ ರೆಡಿ ಆಯ್ತು. ಇವಾಗ ಇದು ನಾನು ಲೈನಿಂಗ್ನ ಫ್ರಂಟನ್ನ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಅದು ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಿದ್ದು ಈ ಡಿಸೈನು ತುಂಬ ಚೆನ್ನಾಗಿದೆ. ಅವರು ಕಟ್ವರ್ ಡಿಸೈನು ಬ್ಯಾಕಲ್ಲಿ ಹೇಳಿದರು, ಫ್ರಂಟಲ್ಲಿ ಬಾಕ್ಸ್ ಶೇಪ್ ಹೇಳಿದರು ಅವರು. ನಾನೀಗ ಕಟ್ವರ್ ಡಿಸೈನು ಬ್ಯಾಕಲ್ಲಿ ಕೊಟ್ಟಿರೋದ್ರಿಂದ ಫ್ರಂಟಲ್ಲಿ ಸ್ವಲ್ಪ ಇದನ್ನು ಕಟ್ವರ್ ಡಿಸೈನೇ ಕೊಡೋಣ ಅಂದ್ಕೊಂಡು ಅಟ್ಯಾಚ್ ಮಾಡಿಕೊಂಡೆ. ಆಮೇಲೆ ಇಲ್ಲ ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಟೈಮ್ ತೊಗೊಂಡು ಇಲ್ಲ ಫ್ರಂಟಲ್ಲೂ ಸ್ವಲ್ಪ ಕಟ್ವರ್ ಡಿಸೈನ್ ಮಾಡಿಬಿಡೋಣ, ಯಾಕಂದರೆ ಬ್ಯಾಕ್ ಮಾಡಿರೋದ್ರಿಂದ ಫ್ರಂಟು ಬ್ಯಾಕು ಎರಡೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕ್ಯಾನ್ವಾಸ್ ತೊಗೊಂಡು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ನಾನು ಅವಿಗೆ ಎಷ್ಟು ಉದ್ದ ಬೇಕು, ನೆಕ್ಕು 4 ಇಂಚಿದೆ, ಫ್ರಂಟ್ ಬಂದು ಅವರಿಗೆ 5.5 ಏನೋ ಇದೆ ನೋಡಿ. ನಾನು ಸ್ಕೇಲ್ ತೊಗೊಂಡಿದ್ದೀನಿ, ಸ್ಕೇಲ್ ತೊಗೊಂಡು ಇದು ದೊಡ್ಡ ಸೈಜ್ ಮಾರ್ಕಿಂಗ್. ಇದು ನಮಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದು ಮಾರ್ಕ್ ಮಾಡ್ಕೊಳ್ಬೇಕು, ಅಂದರೆ ಎಲ್ಲನೂ ಒಂದೇ ಶೇಪಲ್ಲೇ ಬರುತ್ತೆ ಇದು. ಅದೇ ನೋಡಿ, ಈ ಥರ ಸ್ಕೇಲ್ ಒಂದಿದ್ದರೆ ಸಾಕು, ಆರಾಮಾಗಿ ನೀವು ಈ ಥರ ಡಿಸೈನ್ಗಳೆಲ್ಲನೂ ಬೇಗ ಮಾಡ್ಕೊಳ್ಬೋದು ನೋಡಿ. ಈಗ ನಾನೆಲ್ಲ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾನು ಇದನ್ನು ಲೈನಿಂಗ್ ಬ್ಲೌಸು ಫ್ರಂಟ್ ಲೈನಿಂಗ್ ಇತ್ತಲ್ವ, ಕಪ್ಸ್ ಹಾಕಿದ್ನಲ್ವ, ಆ ಕಪ್ಸಿಗೆ ಟಚ್ ಮಾಡ್ಕೊಳ್ತೀನಿ ನಾನು. ಅದು ಬ್ಲೌಸ್ ಪೀಸ್ ಇಟ್ಕೊಂಡು ಟಚ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಹಾಗೇ ಅದನ್ನು ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಯೋಚನೆ ಮಾಡಿದೆ, ಇದು ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡೋದಲ್ವ ಅಂದ್ಬಿಟ್ಟು ಹಾಗೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡೆ. ಇದನ್ನು ನಾನು ಸೀದಾ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಪ್ಸ್ ಕಾಣೋ ಥರ ಇಟ್ಕೊಂಡು ಇವಾಗ ಕಟ್ವರ್ ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ನಲ್ವ, ಆ ಮಾರ್ಕಿಗೆ ನಿಧಾನಕ್ಕೆ ಸಣ್ಣ ಸ್ಟಿಚಿಂಗ್ ಇಟ್ಕೊಂಡು ಶೇಪ್ ಕ್ಲೀನಾಗಿ ತಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡದು ಬಂತು, ಒಂದು ಸೈಡು 2 ಸೈಡು, ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಹುಕ್ ಪಟ್ಟಿ ಹೈಪಟ್ಟಿ ಬರುತ್ತೆ ಅಲ್ವ, ಅಲ್ಲಿ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಶೇಪ್ಗಳ ಹತ್ರ ಎಲ್ಲನೂ ಕ್ಲೀನಾಗಿ ನ್ಯಾಚ್ ಹೊಡ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ತೀನಿ. ಇವಾಗ ಇದನ್ನೆಲ್ಲನೂ ಫ್ರಂಟು 2 ಸೈಡೂ ಸಹ ಕಟ್ಟೋ ಡಿಸೈನೇ ಬರುತ್ತೆ ಇದು. ಇದಕ್ಕೆ ನಾನು ಗೋಲ್ಡನ್ ಕಲರ್ ಪೈಪಿಂಗ್ ಏನು ಹಾಕಲಿಲ್ಲ ನಾನಿದು ನೋಡಿ. ಇವಾಗ ಇದೆಲ್ಲ ಕ್ಲೀನಾಗಿ ಹಚ್ಚಿಟ್ಕೊಂಡು ಆ ಕಪ್ಸು ಒಳಗೋಗಬೇಕು, ಒಳಗೋದ್ರೇ ಕರೆಕ್ಟಾಗಿದೆ ಅಂತ. ಈಗ ನೋಡಿ, ಇದು ಲೈನಿಂಗ್ ಎಲ್ಲನೂ ಕ್ಲೀನಾಗಿ, ಯಾಕಂದರೆ ನಾವು 2 ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದೆರಡು ಒಂದೇ ಸಮಾನ ಇರುತ್ತೆ. ನಾವು ಅದನ್ನು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಮೇಲೆ ಅಲ್ಲಿ ಪ್ರಿನ್ಸಸ್ ಕಟ್ ಹತ್ರ ಇಲ್ಲಿ ಹಾರ್ಮೋಲ್ ಹತ್ರ ಸ್ವಲ್ಪ ಶೇಪು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ, ಅದನ್ನು ಕ್ಲೀನಾಗಿ ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನು. ಇವಾಗ ಇದನ್ನು ಈಗ ಒಂದು ಸೈಡ್ ಆಯಿತು. ಇವಾಗ ಇದು 2 ಸೈಡು ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಡಿಸೈನ್ಸುಗಳನ್ನು. ಕಟ್ವರ್ ಡಿಸೈನು ಇದೊಂದು ಸ್ಕೇಲ್ ಇದ್ದರೆ ಸಾಕು. ಈ ಥರ ನೆಕ್ ಡಿಸೈನು, ಕಟ್ವರ್ ಡಿಸೈನು, ರೌಂಡ್ ಶೇಪು ಮತ್ತು ಜಿಗ್ಜಾಗ್ ಶೇಪನ್ನೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ಇದು ಬಂದು ನಿಮ್ಮ ಅಂದರೆ ನಿಮ್ಮ ಏರಿಯಾದ ಹತ್ರ ಈ ಟೈಲರ್ಸ್ ಅಂಗಡಿಗಳಿರ್ತಾವಲ್ಲ, ಲೈನಿಂಗ್ ಫಾಲೋ ಮಾಡೋರ ಹತ್ರ, ಆ ಥರ ಕಟ್ವರ್ ಡಿಸೈನ್ ಸ್ಕೇಲ್ ಕೊಡಿ ಅಂದರೆ ಆರಾಮಾಗಿ ಕೊಡ್ತಾರೆ ಅವರು. ಅವ್ರ ಹತ್ರ ಈಸ್ಕೊಂಡು ಈ ಥರ ಡಿಸೈನ್ಸ್ಗಳನ್ನ ಮಾಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ ಡಿಸೈನ್ಸ್ ಮಾಡೋದು. ಇವಾಗ ಇದನ್ನು ನೋಡಿ, ಇದು ಫ್ರಂಟೆಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ ಎಲ್ಲನೂ. ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಕಟ್ಟೋರ ಡಿಸೈನಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ಆದಷ್ಟು ನಾನು ಯಾವುದೋ ಹೊಸ ಡಿಸೈನ್ಸ್ ಬರುತ್ತೆ ಅವನ್ನೆಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫುಲ್ಲೆಲ್ಲ ರೆಡಿ ಆದಮೇಲೆ ಬ್ಯಾಕ್ ಈ ಥರ ಬರುತ್ತೆ. ಥ್ಯಾಂಕ್ ಯು.